ನಮಗೆ ಇವತ್ತು ಬೆಳಗ್ಗೆ 9 ಗಂಟೆ ಅವರು ಒಂದು ನಮ್ಮ ತಮ್ಮ ಆಗಬೇಕು, ಅವನಿಗೆ ಕೊರಮಂಗಲದಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಮಗೆ 9:30 ಸುದ್ದಿ ಮುಟ್ಟಿದ್ದಾರೆ. ಅಂದರೆ ಅವ್ರ ಸ್ವಂತ ನನಗೆ ಕಾಲ್ ಮಾಡಿದ್ದಾರೆ ಅವ್ರ ಕಂಪನಿಯಿಂದ, ನಿಮ್ಮ ತಮ್ಮ ಸೂಸೈಡ್ ಮಾಡಿದ್ದಾರೆ ಬನ್ನಿ ಬೇಗ ಅಂತ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದ ತಕ್ಷಣ ಅವ್ರು ಬಂದಿದ್ದಾರೆ. ಬಂದ ತಕ್ಷಣ ಅವರು ಪೊಲೀಸರು ನಮಗೆ ಏನೋ ಮುಟ್ಟಾಕ್ಬಿಟ್ಟಿಲ್ಲ. ಮತ್ತೆ ನಾವು ಇದು ಮಾಡಿ ಸೂಸೈಡ್ ಮಾಡಿದ್ದಾರೆ ಪೊಲೀಸರು ಅವಾಗಲೇ ಬಂದಿದ್ರು. ಪೊಲೀಸರು ನಮಗೆ ಇದು ಏನು ಮಾಡಕ್ಕೆ ಇದು ಮಾಡಿಲ್ಲ. ಅಲ್ಲಿಂದ ಅವರು ಬಾಡಿ ಪೊಲೀಸರು ಬಂದು ಅಲ್ಲಿಂದ ತೊಗೊಂಡು ಅವರು ಇಲ್ಲಿ ಇದು ಕಳಿಸ್ಬಿಟ್ರು ಬೋರಿಂಗ್ಗೆ. ಮತ್ತೆ ನಮಗೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮಲ್ಲಿ ಯಾರಿಗೆ ಡೌಟ್ ಇದೆಯಾ ಕಂಪ್ಲೇಂಟ್ ಕೊಡಿ, ಮಾಮೂಲಿ ಒಂದು ರೆಗ್ಯುಲರ್ ಕಂಪ್ಲೇಂಟ್ ತೊಗೊಂಡ್ರು. ಮತ್ತೆ ನಾವು ಸ್ಟೇಷನಿಂದ ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಯಿತು ಅಂದರೆ ಅವನಿಗೆ ಯಾವುದು 2 ತಿಂಗಳು ಅವರು ಜೊತೆಲಿ ಒಬ್ಬ ಕಲೀಗು ಮ್ಯಾನೇಜರ್ ಅವನು ಹೇಳ್ತಾನೆ, ಅವನು 2 ತಿಂಗಳು ಹಿಂದೆ ಯಾವುದು ಪಾರ್ಟಿಗೆ ಹೋಗಿದೆ ಅಂತೆ. ಪಾರ್ಟಿಗೆ ಹೋಗ್ಬಿಟ್ಟು ಅವನಿಗೆ ಪೆನಿಶ್ ಇಂಜೂರ್ಡ್ ಆಗಿದೆ ಅಂತ, ತುಂಬ ಇಂಜೂರ್ಡ್ ಆಗಿದೆ. ಅದಕ್ಕೆ ಅವನು ಅವ್ರ ಮ್ಯಾನೇಜರು 8ನೇ ತಾರೀಕು ಅವ್ನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೆ ಅಂದರೆ ಸೆಂಟ್ ಜಾನ್ಸ್ಗೆ ಕರ್ಕೊಂಡೋಗಿ ಅವ್ರ ಮ್ಯಾನೇಜರು ಅವನಿಗೆ ಆಪರೇಷನ್ ಮಾಡೋ ಅಂತ ಸೆಂಟ್ ಜಾನ್ಸ್ಗೆ ಹೋಗಿದ್ರು. ಅಲ್ಲಿ ಏನಾಗಿದೆ ಏನೋ ಪೊಲೀಸ್ ಕಂಪ್ಲೇಂಟ್ ಹಾಕ್ಬಿಟ್ಟು, ಇಲ್ಲ ಅಲ್ಲಿ ಸೆಂಟ್ ಜಾನ್ಸ್ ಅವ್ರು ವಿದೌಟ್ ಪೊಲೀಸ್ ಕಂಪ್ಲೇಂಟ್ ನಾವು ಮಾಡೋದಿಲ್ಲ, ಇದರ ಕಂಪ್ಲೇಂಟ್ ಕೊಡಿ ಇಲ್ಲ ಅಂತ ಮಾಡಿ ಅಂದರೆ ಇದು ಮಾಡಿದ್ದಾರೆ. ಇಲ್ಲಿ ಫೋರ್ಸ್ ಮಾಡಿರ್ಬೋದು. ಅಲ್ಲಿ ಬೈಪಾಸ್ ಮಾಡ್ಕೊಂಡು BL ಹತ್ರ ಯಾವುದು IPF ಸೆಂಟರ್ಗೆ ಕರ್ಕೊಂಡು ಅವ್ನಿಗೆ ಆಪರೇಷನ್ ಮಾಡಿದ್ದಾರೆ. ಆಪರೇಷನ್ ಮಾಡಿದ ಮೇಲೆ ಅವ್ನಿಗೆ ಡಾಕ್ಟರ್ ಹೇಳಿರ್ಬೋದು ನಿಮಗೆ ಮಕ್ಕಳು ಆಗಲ್ಲ ಏನಾಗಲ್ಲ, ಅವ್ನು ಡಿಪ್ರೆಷನ್ಗೆ ಹೋಗಿದ್ದಾರೆ. ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇವತ್ತು ಬೆಳಗ್ಗೆ ಬಂದ್ಕೊಂಡು ಅವ್ನು ಸೂಸೈಡ್ ಮಾಡಿದ್ದಾನೆ ಅಂತ. ಯಾರೋ ತಪ್ಪನ್ ನಾತು ಅವ್ನು ಸೂಸೈಡ್ ಮಾಡಿದ. ನಮ್ದು ಒಂದು ಕುಯಕ್ಷನ್, ಈ ಜೊತೆಲಿ ಕೊಲೀಗ್ ಇದ್ದಾರಲ್ಲ ಅವರು ಯಾಕೆ ಅವರು ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿಲ್ಲ, ಅವ್ರ ಕಂಪನಿ HR ಇದ್ದಾರೆ ಅವ್ರಿಗೇನೆ ಇನ್ಫಾರ್ಮ್ ಮಾಡಿಲ್ಲ. ಈ ಥರ ಆಗಿದೆ, ತಪ್ಪನ್ಗೆ ಈ ಥರ ಇಂಜೂರ್ಡ್ ಆಗಿದೆ, ಆಪರೇಷನ್ ಮಾಡಬೇಕು, ನಾವು ಮಾಡಲ್ಲ, ಕರ್ಕೊಂಡು ಹೋಗ್ಲಾ, ಜೊತೆಲಿ ಹೋಗ್ಲಾ, ಅವ್ರ ಪರ್ಸನಲ್ ಥಿಂಕ್ ಆಗಿ ಅವ್ರು ಯಾಕೆ ಕರ್ಕೊಂಡು ಹೋಗಿದ್ರು ಇನ್ಫಾರ್ಮ್ ಮಾಡಿಲ್ಲ. ಅವ್ನು ಇನ್ಫಾರ್ಮ್ ಮಾಡಿಲ್ಲ. ಈ ಜೊತೆಲಿ ಕೊಲೀಗ್ ಇದ್ದಾರಲ್ಲ ಅವರು ನಮಗೆ ಯಾರೋ ಇನ್ಫಾರ್ಮ್ ಮಾಡಿಲ್ಲ ಸರ್. ನಮಗೆ ಡೌಟ್, ಈ ಕೊಲೀಗ್ ಜೊತೆಲಿ ಇದು ಇಷ್ಟೊಂದು ಕೇರ್ ತಗೊಂಡು ಮಾಡಿದಾರಲ್ಲ ಆ ಪಾರ್ಟಿಗೆ ಆ ನೈಟ್ ಅವರು ಇರ್ಬೋದು. ಜೊತೆಲಿ ಅವರು ಅವ್ರ ಮ್ಯಾನೇಜರ್ ಹೇಳ್ತಾ ಇದ್ದಾರೆ ಯಾವ್ದು ಬರ್ಡೇ ಪಾರ್ಟಿಗೆ ಹೋಗ್ಬಿಟ್ಟು ಈ ತರ ಇಂಜೂರ್ಡ್ ಆಗಿದೆ ಅಂತ. ಬರ್ಡೇ ಪಾರ್ಟಿಗೆ ಹೋಗ್ಬಿಟ್ಟು ಅದರ ಇಂಜೂರ್ಡ್ ಆಗಾಗ ಚಾನ್ಸ್ ಇದೆ. ಅದೇ ನಮ್ಗೆ ಗೊತ್ತಿಲ್ಲ ಸರ್. ಇವರು ಮ್ಯಾನೇಜರ್ ಹೇಳ್ಬೋಗಾರ ಸರ್. ಇವಾಗ ಡಾಕ್ಟರ್ ಏನಂತ ಹೇಳಿದ್ರು? ಡಾಕ್ಟರ್ ಹತ್ರ ನಾವು ಹೋಗ್ಲಿಲ್ಲ ಮೇಡಮ್. ಡಾಕ್ಟರ್ ಇವ್ರು ಹೇಳ್ತಾ ಇದ್ದಾರೆ ಈ ತರ ಇಂಜೂರ್ಡ್ ಆಗಿದೆ, ಆಪರೇಷನ್ ಮಾಡಬೇಕು. ಇವರು ಪೊಲೀಸರು ನಮ್ಗೆ ಅಲ್ಲಿ ಬ್ಲಡ್ ಫ್ಲೋಟಿಂಗ್ ಆಗಿದೆ, ಈಗ ಇದು ಮಾಡಿದಾರಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ವಾಗ ಅದು 40 ಡಿಗ್ರಿ ಹಿಂಗೆ ಬೆಂಡ್ ಆಗಿದೆ ಮತ್ತೆ ಬ್ಲಡ್ ಫ್ಲೋಟಿಂಗ್ ಆಗಿದೆ. ಬಟ್ ನಮ್ಮ ಹತ್ರ ಯಾವ್ದು ಫೋಟೋ ಇದೆ ಸದ್ಯಕ್ಕೆ. ನಮ್ಮ ಇವ್ರ ಹತ್ರ ಯಾರು ಫೋಟೋ ತೆಗೆದಿರೋ ಎಲ್ಲ ಹೋಗಿದ್ದಲ್ಲ ಬೆಳಗ್ಗೆ. ಆ ಫೋಟೋ ನೋಡುವಾಗ ಅವ್ನ ಕಾಲು ಕೆಳಗಡೆ ಒಂದು ಅಡಿ ಕೆಳಗಡೆ ಇದೆ ಕಾಲು, ಆತರ ಟಚ್ ಆಗಿದೆ. ಹೆಂಗಾಗಿದೆ ಸೂಸೈಡ್ ಮಾಡಕ್ ಸಾಧ್ಯನೇ ಇಲ್ಲ. ಹೌದು ಸರ್. ಮನೆಯಲ್ಲಿ ಅವನು ಕಲಿಗೆ ಕೆಲಸಕ್ಕೆ ಹೋಗಿದ್ದಾನೆ ಡೇ ಡ್ಯೂಟಿ. ಅವನು ರೆಸ್ಟ್ ಅಲ್ಲಿ ಇದ್ದ. 8 ತಾರೀಕು ಆಪರೇಷನ್ ಆಗಿದೆಯಲ್ಲ